ಓವರ್ ದಿ ಕೌಂಟರ್ ಡ್ರಗ್ಸ್ ಅನ್ನ ಕೊಡೋದಕ್ಕೆ ಒಂದಿಷ್ಟು ಅನುಮತಿ ಇದೆ. ಅದು ಕ್ವಾಲಿಫೈಡ್ ಆಗಿರುವಂತ ಫಾರ್ಮಸಿಸ್ಟು ಅಲ್ಲಿ ಮೆಡಿಕಲ್ ಸ್ಟೋರ್ ಅಲ್ಲಿ ಇರಬೇಕು. ಇವಾಗೆಲ್ಲ ಯಾವುದೇ ಮೆಡಿಕಲ್ ಸ್ಟೋರ್ಗೆ ಹೋಗಿ SLCನೋ PUCನೋ ಓದಿರೋಂಥವ್ರು ಎಲ್ಲರೂ ಮೆಡಿಸಿನ್ಸ್ ನ ಪ್ರಿಸ್ಕ್ರೈಬ್ ಮಾಡ್ತಾರೆ. ಶೆಡ್ಯೂಲ್ H ಡ್ರಗ್ಸ್ ಅಂತ ಇರುತ್ತೆ, ಅಥವಾ ಕೋಡಿನ್ ಫಾಸ್ಫೇಟ್ ಅಂತ ಈ ಕೆಮ್ಮಿನ್ ಸಿರಪ್ ಅಲ್ಲದು ಇರುತ್ತೆ. ಅಂತ ಡ್ರಗ್ಸ್ ಅನ್ನ ಕ್ವಾಲಿಫೈಡ್ ಆಗಿರೋ ಫಾರ್ಮಸಿಸ್ಟೇ ಕೊಡಬೇಕಾಗಿರೋಂಥದ್ದು. ಆದ್ರೆ ಏನ್ ಮಾಡ್ಬಿಟ್ಟಿದ್ದಾರೆ, ಲೈಸೆನ್ಸ್ ಅನ್ನ ಈ QP ಅಂದ್ರೆ ಕ್ವಾಲಿಫೈಡ್ ಫಾರ್ಮಸಿಸ್ಟ್ ಲೈಸೆನ್ಸ್ ಅನ್ನ ಬಾಡಿಗೆಗೆ ತಗೊಂಡು ರನ್ ಮಾಡ್ತಾ ಇದ್ದಾರೆ. ಯಾರ ಹೆಸರಲ್ಲೋ ಲೈಸೆನ್ಸ್ ಇರುತ್ತೆ, ಇನ್ಯಾರೋ ಅಲ್ಲಿ ಅಂಗಡಿಲಿ ಇರ್ತಾರೆ ಅಂತ ನೀವು ಹಾಗಾಗಿ ಅವ್ರಿಗೆ ಪಾಸ್ ಆದವರು ಇರ್ತಾರೆ ಅಂತ. ಹೌದು, ಲೈಸೆನ್ಸ್ ಪ್ರೊಪ್ರೈಟರ್ಶಿಪ್ ಒಂದಿರುತ್ತೆ, ಮೆಡಿಕಲ್ ಶಾಪ್ ಇನ್ನೊಂದಿರುತ್ತೆ. ಇದಕ್ಕೆ ಏನ್ ಮಾಡ್ತಾ ಇದೆ ಅಂದ್ರೆ ಈ ನಮ್ಮ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಯಾರಿಗೆ ಅವ್ರಿಗೆ 50,000 60,000 ಲಂಚ ಕೊಟ್ಬಿಟ್ರೆ ಅವ್ರಿಗೆ ಲೈಸೆನ್ಸ್ ನ ಇಶ್ಯೂ ಮಾಡ್ಬಿಡ್ತಾರೆ. ಅವಾಗ ಸಾಕಷ್ಟು ಹೀಗಾಗಿ ಸಾಕಷ್ಟು ಜನಕ್ಕೆ ತೊಂದರೆ ಆಗ್ತಾ ಇದೆ. ಒಂದಕ್ಕೊಂದು ಚೈನ್ ಲಿಂಕ್ ಗಳಿದೆ ಅಂತ ಸರ್ ಹೇಳ್ತಾ ಇದ್ರು. ಒಂದೊಂದು ಇಲಾಖೆಯಿಂದ ಪರ್ಮಿಷನ್ ಅಥವಾ ಒಂದು ನಾವು ಸರ್ಟಿಫಿಕೇಟ್ ಪಡೆದುಕೊಳ್ಬೇಕಂದ್ರೆ ದುಡ್ಡು ಕೊಟ್ರೆ ಸಾಕು, ಅದ್ರಲ್ಲಿ ಏನ್ ಕಂಟೆಂಟ್ ಇದೆ ಅನ್ನೋದೇ ಚೆಕ್ ಆಗಲ್ಲ ಅಂತ. ಸೊ ಅಲ್ಲಿಂದ ನಿಮ್ಗೊಂದು ಸರ್ಟಿಫಿಕೇಟ್ ಸಿಗ್ತಾ ಅವ್ರು ಆರಾಮಾಗಿ ಮಾರಾಟ ಮಾಡ್ತಾರೆ ಅಂತ. ಇನ್ನು ಮೆಡಿಕಲ್ ಶಾಪ್ ಗಳಲ್ಲಿ ಯಾರ್ದೋ ಹೆಸರಲ್ಲಿ ಲೈಸೆನ್ಸ್ ಪಡ್ಕೊಳ್ತಾರೆ, ಒಳಗಡೆ ಇದ್ದವರು SSLC ಫೇಲೋ ಪಾಸೋ ಗೊತ್ತಿರಲ್ಲ ಅಂತವ್ರೆಲ್ಲ ಮೆಡಿಸಿನ್ ಕೊಡೋದಕ್ಕೆ ಮುಂದಾಗ್ಬಿಟ್ರೆ ಯಾರ ಜೀವಕ್ಕೆ ಏನ್ ಗ್ಯಾರಂಟಿ? ಹಂಗಾಗಿ ಜನ ಸ್ವಲ್ಪ ಬುದ್ಧಿವಂತರಾಗಬೇಕು. ನೀವು ಓವರ್ ದ ಕೌಂಟರ್ ಹೋಗ್ಬಿಟ್ಟು ಇಂಥ ಮೆಡಿಸಿನ್ ಕೊಡಿ ಸರ್, ಅವ್ರಿಗೆ ಯಾರೋ ವರ್ಕ್ ಆಗಿದೆ ಅಂತ ನಾವು ತಗೊಳ್ತೀನಿ ಅಂತ ದಯವಿಟ್ಟು ಹೋಗಬೇಡಿ ಅಂತ. ನಿಮ್ಮ ಜೀವಕ್ಕಿಂತ ಹೆಚ್ಚೇನ್ರಿ? ನಿಮ್ಮ ಜೀವಕ್ಕಿಂತ ಹೆಚ್ಚ ನೀವು ಸಣ್ಣ ಕಾಣಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದು? ಜೀವ ಇದ್ರೆ ತಾನೇ ಎಲ್ಲವೂ ಕೂಡ ಜೀವನ ಅಂತಾರಲ್ಲ, ಹಂಗೆ ದಯವಿಟ್ಟು ಒಳ್ಳೆ ದಾರಿಯಲ್ಲಿ ಒಳ್ಳೆ ಮಾರ್ಗದಲ್ಲಿ ಸಣ್ಣ ಆಗೋದಕ್ಕೆ ನೋಡಿ, ಆರೋಗ್ಯವಾಗಿರೋದಕ್ಕೆ ನೋಡಿ ಅಂತ ಡಾಕ್ಟರ್ಸ್ ಅಷ್ಟು ಹೇಳಿದ್ರು ಕೂಡ ಕೆಲವರು ಕೇಳಲ್ಲಪ್ಪ. ಇಲ್ಲ ನಾವು ತಗೊಳ್ತೀವಿ ಬಿಡ್ರಿ, ಇನ್ಯಾರಿಗೂ ಏನೂ ಆಗಿಲ್ಲ, ನಮಗೂ ಏನೂ ಆಗಲ್ಲ ಬಿಡಿ, ಇವ್ರು ಸುಮ್ಮನೆ ಕೂತ್ಕೊಂಡು ಹೇಳ್ತಾನೆ ಇರ್ತಾರೆ, ಡೈಲಾಗ್ ಬಿಡ್ತಾರೆ, ಹಂಗಲ್ಲ ಅಂತ ಸ್ವಲ್ಪ ಜಾಗೃತಿ ವಹಿಸ್ಬೇಕು ಅಂತ. ಈ ಇಲಾಖೆಗಳಲ್ಲಿರುವಂತ ಅಧಿಕಾರಿಗಳದ್ದು ಏನ್ ಮಾಡ್ತಿದಾರೋ ಗೊತ್ತಿಲ್ಲಪ್ಪ. ಆಗಾಗ ಹೋಗಿ ಚೆಕ್ ಮಾಡ್ಬೇಕು ಅಂತಾರ, ಅದ್ ಏನ್ ಚೆಕ್ಕಿಂಗ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆರಾಮಾಗಿ ಈ ಸರ್ ನನಗೊಂದು ಇರೋ ಪ್ರಶ್ನೆ ಏನ್ ಗೊತ್ತಾ, ಈ ಆಹಾರ ಇಲಾಖೆ ಅಧಿಕಾರಿಗಳು ಪಾಪ ಯಾವ್ದಾವ್ದ್ರಿಂದ ಕ್ಯಾನ್ಸರ್ ಬರ್ತಾ ಇದೆ ಅಂತ ಹೋಗಿ ಚೆಕ್ ಮಾಡಿ ಒಂದಷ್ಟು ಟೆಸ್ಟ್ ಗಳನ್ನ ಮಾಡ್ತಿದಾರಲ್ಲ, ಹಂಗೆ ಮೆಡಿಸಿನ್ ಕೂಡ ಆಗಬೇಕು ಅಂತ ಅನ್ಸುತ್ತೆ. ಇಲ್ಲ, ಖಂಡಿತವಾಗ್ಲೂ ಆಗ್ಬೇಕಾಗಿರೋಂಥದ್ದು. ಈ FSSAI ಲೈಸೆನ್ಸ್ ಕೊಟ್ಬಿಡ್ತಾರೆ, ನಿಜವಾಗ್ಲೂ ಅದರಲ್ಲಿ ಪ್ರೋಟೀನ್ ಅಂತ ಹೇಳ್ತಾರೆ. ಈಗ ಮನೇಲಿ ಇರುವಂತ ಪ್ರೋಟೀನ್ ಏನಂದ್ರೆ ಕಡಲೆ ಹಿಟ್ಟನ್ನ ತಂದು ಡಬ್ಬಿಯಲ್ಲಿ ಫಿಕ್ಸ್ ಮಾಡಿ ನಾವು ಕೊಡ್ತಾ ಇದ್ವಿ ಅಂತ ತಿಳ್ಕೊಳ್ಳಿ. ಅದು ನಿಜವಾಗ್ಲೂ ಪ್ರೋಟೀನ್ ಎಷ್ಟಿದೆ ಅಂತ ಅನ್ನೋದು ಚೆಕ್ ಮಾಡೋದಕ್ಕೆ ಲ್ಯಾಬ್ರೋಟರಿ ಎಲ್ಲಿದಾವೆ, ಎಲ್ಲಿದೆ ಇದು ಲ್ಯಾಬ್ರೋಟರಿ? ಇಲ್ಲ. ಇದು ಏನ್ ಮಾಡ್ತಾ ಇದ್ರೆ ಯಾವ್ದು ಇಲ್ವೇ ಇಲ್ಲ, ಇಲ್ಲಿ ಯಾವ್ದು ಕಂಟ್ರೋಲೇ ಇಲ್ಲ. ಇನ್ಯಾರೋ ಚೆಕಿಂಗ್ ಬರ್ತಾರೆ ಅಂದ್ರೆ ಅಲ್ಲಿ ದುಡ್ಡು ಕೊಟ್ಟು ಅಲ್ಲೇ ಡೀಲ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಸರ್ ಅಂತ. ಹೌದು, ಇದು ಇದರಿಂದ ಆಗ್ತಾ ಇದೆ. ಯಾಕಂದ್ರೆ ಈಗ ನಿಜವಾಗ್ಲೂ ಒಂದು ಖುಷಿ ವಿಚಾರ ಏನಂದ್ರೆ ಪ್ರಿನ್ಸಿಪಲ್ ಹೆಲ್ತ್ ಸೆಕ್ರೆಟರಿ ಹರ್ಷ ಗುಪ್ತಾ ಅಂತವ್ರು ಸಾಕಷ್ಟು ಒಳ್ಳೆ ಅಧಿಕಾರಿ, ಅವರು ತುಂಬಾ ಸಾಕಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಅಂತವ್ರು ಇಂಥ ಸ್ಟ್ರಿಂಜೆಂಟ್ ಆಕ್ಷನ್ ನ ತಂದ್ರೆ, ಸ್ಟ್ರಿಂಜೆಂಟ್ ಆಕ್ಷನ್ ಮಾಡಿದ್ರೆ ಮಾತ್ರ ಸಾಧ್ಯ. ಇಲ್ಲದೆ ಇದ್ರೆ ಸಿಸ್ಟಮ್ the demand in the society also should reduce. ಕರೆಕ್ಟ್. ಸೊಸೈಟಿ ನಲ್ಲಿ ಸಣ್ಣ ಇರಬೇಕು ಅನ್ನೋ ಡಿಮಾಂಡ್ ಕಮ್ಮಿ ಆಗಬೇಕು. ಹೌದಾ? ಅದ್ರ ರಿಕ್ವೈರ್ಮೆಂಟ್ ಇಲ್ವೇ ಇಲ್ಲ. ನೀನ್ ಹೆಲ್ತಿ ಆಗಿರೋ ರಿಕ್ವೈರ್ಮೆಂಟ್ ಇದೆ, ನೀವೆಲ್ಲ ಪ್ಯಾರಾಮೀಟರ್ಸ್ ಚೆನ್ನಾಗಿದ್ದು ನೀವು ದಪ್ಪ ಇರಿ ಸಣ್ಣ ಇರಿ ಏನ್ ಡಿಫ್ರೆನ್ಸ್ ಆಗುತ್ತೆ? ಇಲ್ಲ, ಬಹಳ ಜನಕ್ಕೆ ಡಿಮ್ಯಾಂಡ್ ಇದೆಯಲ್ಲ, ನಾವು ಇದೇ ಒಂದು ಫಿಗರ್ ಇರ್ಬೇಕು, ಇದೇ ಒಂಥರ ಇರ್ಬೇಕು, ಹಿಂಗಿದ್ರೇನೆ ನೀನು ನಟಿ ಆಗ್ಲಿಕ್ಕೆ ಸಾಧ್ಯ, ಇಲ್ಲ ನೀನು ಅಡ್ವರ್ಟೈಸ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ. ಇದೆಲ್ಲ ಇದೇನಿದೆ ಕಂಡೀಷನ್ಸ್, ನಮ್ಮ ಮೈಂಡ್ ಸೆಟ್ ಅಲ್ಲಿ ಇರೋ ಕಂಡೀಷನ್ಸ್, ಅದನ್ನ ಬ್ರೇಕ್ ಮಾಡಿ. ಇಲ್ಲ, ಜನದ ಮೈಂಡ್ ಸೆಟ್ ಬದಲಾಗಬೇಕಾಗಿರೋದು. ನೋಡಿ, ದಪ್ಪ ಇರೋವನಿಗೆ ಡ್ಯಾನ್ಸ್ ಮಾಡಕ್ ಆಗಲ್ಲ ಅಂತ ಏನಿಲ್ಲ, ಆದ್ರೆ ಚೆನ್ನಾಗಿ ಮಾಡ್ತಾರೆ. ಆದ್ರೆ ನಾವೇನ್ ಮಾಡ್ಬಿಡ್ತೀವಿ, ಕ್ರೈಟೇರಿಯಾನ ನಮಗೆ ನಾವೇ ಬದಲಾಗಬೇಕು. ಸೆಲ್ಫ್ ಲವ್ ಅನ್ನಂತ ತುಂಬಾ ಇಂಪಾರ್ಟೆಂಟ್. ನಾವು ದಪ್ಪ ಇರ್ಲಿ, ಸಣ್ಣ ಇರ್ಲಿ, ಕಪ್ಪಾಗಿರ್ಲಿ, ಕುಳ್ಳವಾಗಿರ್ಲಿ, ಏನಾದ್ರೂ ಇರ್ಲಿ, ನಾವು ತುಂಬಾ ಚೆನ್ನಾಗಿದ್ವಿ. ನಮ್ಮ ಸ್ಕಿಲ್ಲು, ನಮ್ಮ ಟ್ಯಾಲೆಂಟನ್ನೇ ಮಾರ್ಕೆಟ್ಗೆ ಬರಬೇಕಾಗಿರೋಂಥದ್ದು ಹೊರತಾಗಿ ನಮ್ಮ ಶರೀರ ಅಲ್ಲ. ಈಗ ಶರೀರ ತಿನ್ನಾಗಿರೋದನ್ನೇ ಒಂದು ಬಂಡವಾಳ ಮಾಡ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಜನ ಎಚ್ಚೆತ್ಕೋಬೇಕಾಗಿದೆ. ಅವಾಗ್ಲೇ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿದೆ. ದಯವಿಟ್ಟು ಬರ್ತೀನಿ ಉತ್ತಮ್ ಸರ್, ನಿಮ್ಮ ರಿಯಾಕ್ಷನ್ ಖಂಡಿತ ತಗೊಳ್ತೀನಿ ನಾನು. ದಯವಿಟ್ಟು ಜನ ಹೆಂಗೆ ಜಾಗೃತಿ ಮೂಡಿಸ್ಬೇಕು ಅಂತ ಅಂದ್ರೆ, ಪ್ರತಿಯೊಂದು ಮನೆಯಲ್ಲೂ ಕೂಡ ಒಬ್ರು ದಪ್ಪ ಇರ್ತಾರೆ, ಒಬ್ರು ಸಣ್ಣ ಇರ್ತಾರೆ, ಒಬ್ರು ಕಪ್ಪು ಇರ್ತಾರೆ, ಒಬ್ರು ಸಖತ್ ಫೇರ್ ಆಗಿರ್ತಾರೆ. ಇಲ್ಲಿಂದನೇ ವರ್ಣ ಭೇದ, ಬಾಡಿ ಶೇಮಿಂಗ್ ಅನ್ನೋದು ಮನೆಯಿಂದಲೇ ಪ್ರಾರಂಭ ಆಗುತ್ತೆ ಅಂತ ದಯವಿಟ್ಟು ಅದಕ್ಕೆ ಕಡಿವಾಣ ಹಾಕಿ. ನೀವೇ ಅವ್ರನ್ನ ಅವಹೇಳನ ಮಾಡಿದ್ರೆ ಅವ್ರು ಮಾನಸಿಕವಾಗಿ ಖಿನ್ನತೆಗೊಳಗಾಗ್ತಾರೆ. ಹಿಂಗಾಗಿ ಅಡ್ಡದಾರಿಗಳನ್ನ ಕಟ್ಕೊಂಡು ತ್ವರಿತಗತಿಯಲ್ಲಿ ಸಣ್ಣ ಆಗ್ಬಿಡ್ಬೇಕಪ್ಪ, ಇನ್ಯಾರೋ ಅಸಹ್ಯ ಮಾಡ್ತಾ ಇದ್ದಾರೆ, ಇನ್ಸಲ್ಟ್ ಮಾಡ್ತಿದ್ದಾರೆ, ಹೊರಗಡೆ ಹೋಗಕ್ಕಾಗ್ತಿಲ್ಲ ಅನ್ನೋ ಕಾರಣಕ್ಕೆ ತಮ್ಮ ಜೀವವನ್ನ ಕಳೆದುಕೊಳ್ಳೋ ಮಟ್ಟಿಗೆ ಬಂದು ನಿಂತ್ಕೊಳ್ತಿದ್ದಾರೆ ಅಂತ. ಹಾಗಾಗಿ ಮನೆಯಿಂದಲೇ ಸ್ಟಾಪ್ ಆಗ್ಬೇಕು ಬಾಡಿ ಶೇಮಿಂಗ್ ಅನ್ನೋದು, ವರ್ಣ ಭೇದ ಅನ್ನೋದು. ಈ ರೀತಿ ಜಾಗೃತಿ ಮೂಡಿಸೋದಕ್ಕೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ.